ಈಗ ಮುಳಬಾಗಿಲಿನಿಂದ ನಾಗರಾಜ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ನಾಗರಾಜ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಜಗತ್ತಿಗೆ ಬಡತನ ಬಂದ್ಬಿಡುತ್ತೆ ಅಂತ ಮೋದಿ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ, ಏನ್ ಹೇಳ್ತೀರಿ? ಮೇಡಮ್, ಅವರು ಮುಂದಾಲೋಚನೆಯಲ್ಲಿ ನಮ್ಗೆ ಏನು ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ 140 ಕೋಟಿ ಜನಕ್ಕೆ ಏನ್ ನಾವು ಕೊಡಬೇಕು, ಏನ್ ಸಂದೇಶ ಕೊಟ್ರೆ ಜನಗಳು ಇದನ್ನ ತಗೊಂತಾರೆ. ಅವರು ಅಷ್ಟು ದೇಶಗಳನ್ನ ಇಷ್ಟು ದಿನ ಏನೋ ಓಡಾಡ್ತಾ ಇದ್ದಾರೆ, ಇದಕ್ಕೋಸ್ಕರನೇ ಎಲ್ಲೆಲ್ಲಿ ಏನ್ ಸಿಗತ್ತೆ, ಯಾಕೆ ಕಡಿಮೆ ಸಿಗ್ತಾ ಇದೆ, ಯಾಕೆ ಈ ತರ ಮಿತಬಳಕೆ ಮಾಡ್ಕೋಬೇಕಂತ ಹೇಳಿದ್ರೆ ಮುಂದಿನ ಪೀಳಿಗೆಗೋಸ್ಕರ ನಾವು ಎಷ್ಟು ಇವತ್ತು ಕಡಿಮೆ ಮಾಡಿದ್ರೆ ಅಷ್ಟು ಒಳ್ಳೆಯದು. ಯಾಕಂದ್ರೆ ನಾವು ಒಂದು ಟ್ರಾಕ್ಟರ್ ಶೋರೂಮ್ ಅಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಮಾಡ್ತಾ ಇದ್ವು. ಅವರು ಹೇಳಿದ ಒಂದು ಆವತ್ತಿನಿಂದ ನಾವು ಏನ್ ವಾರಕ್ಕೆ ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ 600-700 ರೂಪಾಯಿ ಪೆಟ್ರೋಲ್ ಹಾಕೊಂತ ಇದೀವಿ. ನಾಗರಾಜ್ ಅವರೇ, ಮುಂದಿನ ಪೀಳಿಗೆ ದೂರದ ಮಾತು ಅಂತ ಅನ್ಸುತ್ತೆ ಈಗಿನ ಪರಿಸ್ಥಿತಿ ನೋಡಿದ್ರೆ. ನಮಗೆ ಕಷ್ಟ ಏನೋ ಅಂತ, ಮುಂದಿನ ಪೀಳಿಗೆ ಆಮೇಲೆ ಮಾತು. ಹೌದು ಮೇಡಮ್, ಹೌದು. ನಾವು ಇವತ್ತು ಏನು ನಾವು ಉಳಿಸ್ಕೊಂತೀವೋ ಅದು ಮುಂದಕ್ಕೆ ನಮ್ಗೆ ಉಪಯೋಗ ಆಗತ್ತೆ. ನಾವು ಇವತ್ತು ಉಳಿಸ್ಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಏನು ಉಳಿಸ್ಕೊಳಕ್ ಆಗಲ್ಲ ಮೇಡಮ್ ಮುಂದಕ್ಕೆ. ಅದನ್ನ ನಾವೇನ್ ಮಾಡ್ಬೇಕಂದ್ರೆ ಮೋದಿಜಿ ಅವರು ತುಂಬಾ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಪ್ರತಿ ವಿಷಯನೂ ಮನದಟ್ಟಾಗ್ಬೇಕು. ಪ್ರತಿಯೊಂದನ್ನ ಅದನ್ನ ಯಾವ ತರ ನಾವು ಮಾತಾಡ್ಬೇಕು ಅಂತ ಕೆಲವ್ರು ಗೊತ್ತಾಗ್ತಾ ಇಲ್ಲ. ಅದನ್ನ ಅವ್ರು ಏನ್ ಹೇಳಿದ್ರು ಅದಕ್ಕೆ ಬೇರೆ ಕೌಂಟರ್ ಮಾಡ್ತಾರೆ. ಆದ್ರೆ ಅವರು ಜನರಿಗೆ ಹೊರೆ ಆಗ್ಬಾರ್ದು. ಚಿನ್ನ ನೋಡಿ ಖರೀದಿ ಮಾಡಬೇಡಿ ಅಂತ ಹೇಳ್ತಾರೆ. ಚಿನ್ನ ಖರೀದಿ ಮಾಡೋರು ಎಲ್ರು ಅಪೋಸಿಷನ್ ಅವ್ರು ಹೇಳ್ತಾರಲ್ಲ, ಸರಿಯಾಗಿ ಯಾವ್ದನ್ನು ನಿಭಾಯಿಸ್ತಾ ಇಲ್ಲ, ಎಲ್ಲ ಹೊರೆ ಜನಸಾಮಾನ್ಯರ ಮೇಲೆ ಸರ್ಕಾರ ಹಾಕ್ತಾ ಇದೆ, ಮೋದಿ ಅವ್ರು ಹಾಕ್ತಿದ್ದಾರೆ ಅಂತ ಒಪ್ತೀರಾ ಇದನ್ನ? ಅಲ್ಲ, ಒಂದ್ ನಿಮಿಷ. 29 ರೂಪಾಯಿ ಅವರು 30 ರೂಪಾಯಿ ಪೆಟ್ರೋಲ್ಗೆ ಅವ್ರಿಗೆ ಟ್ಯಾಕ್ಸ್ ಹಾಕ್ತಾ ಇದಾರೆ. ಇವ್ರು 3 ರೂಪಾಯಿ ಜಾಸ್ತಿ ಮಾಡೋದಕ್ಕೆ ಆಯ್ತು, ಇವ್ರು 10 ರೂಪಾಯಿ ಕಡಿಮೆ ಮಾಡಕ್ ಹೇಳಿ ಮೇಡಮ್. ಇವ್ರು ನೋಡೋಣ ಇವ್ರ ಕೈಲಿ ಆಗತ್ತೇನಾ? ಆಗತ್ತಾ? ಇವ್ರ ಕೈಲಿ ಆಗಲ್ಲ. ಸುಮ್ನೆ ಅವ್ರ ಮೇಲೆ ಗೂಬೆ ಗುಸಕ್ ಮಾತಾಡ್ತಾರೆ ಹೊರತು ಇವ್ರು ಮಾತ್ರ ಕಡಿಮೆ ಮಾಡಲ್ಲ. ಅಲ್ಲ ಮೇಡಮ್, 10 ರೂಪಾಯಿ ಪಾಟಿನ 20 ರೂಪಾಯಿ ಮಾಡಿದ್ರು, 100 ರೂಪಾಯಿ 30 ರೂಪಾಯಿ ಬಾಂಡ್ ಪೇಪರ್ 100 ರೂಪಾಯಿ ಮಾಡಿದ್ರು. ಏನ್ ಮೇಡಮ್, ರಿಜಿಸ್ಟ್ರೇಷನ್ ಎಷ್ಟಿತ್ತು? ಒಂದು ಟ್ರಾನ್ಸ್ಫರ್ ಒಂದು 25,000 ಇತ್ತು, ಇವತ್ತು 3 ಲಕ್ಷ ಮಾಡಿದಾರೆ ಮೇಡಮ್. ಎಲ್ಲಿಂದ ಆಗ್ತಾರೆ ಜನರು, ರೈತರು? ಇದನ್ನ ಯಾರು ಕೇಳ್ತಾ ಇಲ್ಲ. ರೈತರಿಗೆ ಎಷ್ಟು ಹೊರೆ ಆಗಿದೆ ಅಷ್ಟಾಗಿದೆ. ಇವತ್ತು ತಿನ್ನೋ ಎಣ್ಣೆ ಆಗ್ಲಿ, ಕುಡಿಯೋದೇನೋ ಡ್ರಿಂಕ್ಸ್ ಇದು ಮದ್ಯಪಾನ ಎಷ್ಟು ಮೊನ್ನೆ 20% ಮಾಡಿದ್ದಾರೆ. ಪ್ರತಿಯೊಂದ್ರ ಮೇಲೆ ನೀವು ಮಾತಾಡಿದ್ರೆ ಮತ್ತೆ ಇವಾಗ ಏನೋ ಬುಧವಾರದಿಂದ KSRTC ಮತ್ತೆ BMTCದು ಮತ್ತೆ ನಾವು ಜಾಸ್ತಿ ಮಾಡ್ತಾ ಇದ್ದೇವೆ. ಕರೆಂಟ್ ಬಿಲ್ ಅವರು ಬಿಜೆಪಿ ಸರ್ಕಾರ ಇದ್ದಾಗ ಬರೀ 3% ಇದೆ, 3 ರೂಪಾಯಿ ಇತ್ತು. ಇವತ್ತು 7 ರೂಪಾಯಿ ಮಾಡಿದೆ ಯೂನಿಟ್ಗೆ. ಕೊಡ್ಬೇಕಲ್ಲ ನಾಗರಾಜ್ ಅವ್ರೆ, ಮೇಡಮ್ ಇವರು ಅಲ್ಲ, ಇವ್ರನ್ನ ಯಾರು ಕೇಳಿದ್ರು? ನಮ್ ಕೊಡಿ ನಾವ್ ಕೇಳಿದ್ವಾ? ನಮ್ ದುಡ್ಡು ನಮ್ಗೆ ಕೊಡಕ್ ಇವರೇ ಬೇಕಾಗಿತ್ತಾ? ಅದಕ್ಕೆ ಮೇಡಮ್ ನಮ್ ಕರ್ನಾಟಕ ದಿವಾಳಿ ಆಗ್ಬಿಟ್ಟಿದೆ. ಈ ಸರ್ಕಾರ ಯಾವಾಗ ಹೋಗುತ್ತೆ ಸಾಕಪ್ಪ ಅನ್ಸ್ಬಿಟ್ಟಿದೆ ನಮ್ಗೆ ದೇವರಾಣಿ ಮೇಡಮ್. ನಾಗರಾಜ್ ಅವರೇ, ಕರೆ ಮಾಡಿ ಮಾತನಾಡಿದಕ್ಕೆ. ವೀಕ್ಷಕರೇ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಗತ್ತಿಗೆ ಬಡತನ ಬರುತ್ತೆ ಅನ್ನುವಂತಹ ಎಚ್ಚರಿಕೆಯ ಮಾತುಗಳನ್ನ ಪ್ರಧಾನಿ ಆಡಿರುವಂಥದ್ದು ಈ ಸಂದರ್ಭದಲ್ಲಿ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯ ಏನು? ಕರೆ ಮಾಡಿ ಮಾತಾಡಿ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.